ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ತಮ್ನೇಲಲ್ಲಿ ನೋಡಿದ್ದೀರಾ ಆಲ್ರೆಡಿ ಇವತ್ತಿನ ಮ್ಯಾಟ್ರು ಏನು ವಿಡಿಯೋ ಇರುತ್ತೆ ಅಂತ ಹೇಳಿ ಗೊತ್ತಾಗಿರುತ್ತೆ ನಿಮಗೆ. ಸೊ ಆಗಲೇ ನಾನು ಹೇಳ್ತಾ ಇದ್ದೀನಿ ಏನು ವಿಡಿಯೋ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಯಾರೆಲ್ಲ ಇರೆಗ್ಯುಲರ್ ಪೀರಿಯಡ್ಸ್ ಇದ್ದೀರಾ, ಸೊ ರೆಗ್ಯುಲರಾಗಿ ಯಾರಿಗೆಲ್ಲ ಪೀರಿಯಡ್ಸ್ ಬರ್ತಾ ಇಲ್ಲ ಅವರಿಗೋಸ್ಕರ ಈ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಸ್ಕಿಪ್ ಮಾಡ್ತಾ ಹೋದರೆ ಇನ್ಫಾರ್ಮೇಷನ್ ಪೂರ್ತಿಯಾಗಿ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ದಿನ ಹೇಳ್ದಂಗೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ. ಮತ್ತು ಏನಾದರೂ ಡೌಟ್ಸು ಮತ್ತು ಕ್ಲಾರಿಫಿಕೇಷನ್ಗೋಸ್ಕರ ಕಮೆಂಟ್ಸ್ ಮಾಡಿ. ಆನ್ಸರ್ನ ಕಮೆಂಟ್ಸ್ಗೆ ರಿಪ್ಲೈ ಕೂಡ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಅಂದರೆ ಇರೆಗ್ಯುಲರ್ ಪೀರಿಯಡ್ಸ್ ಅಂದರೆ 28 ಸರ್ಕಲ್ ಇರುತ್ತೆ ಕೆಲವರಿಗೆ. ಕೆಲವರು 1 ಮಂತ್ ಆದರೂ ಆಗೋಲ್ಲ, 1.5 ತಿಂಗಳು ಆದರೂ ಆಗೋಲ್ಲ, ಕೆಲವರು 2 ಮಂತ್ಸ್ ಆ ಥರ ಸರ್ಕಲ್ ಇರುತ್ತೆ. ಸೊ ಇದು ಮೇನ್ ಪ್ರಾಬ್ಲಮ್ ಏನಂದರೆ PCOS ಆಗಿರುತ್ತೆ. ಸೊ ಹಾಗಾಗಿ ನೀವು ಡಾಕ್ಟರ್ ಹತ್ರ ಹೋಗ್ದಲೇ, ಅಂದರೆ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಟ್ಯಾಬ್ಲೆಟ್ಸ್ ತೊಗೊಂಡು ಅದನ್ನು ಸರಿ ಮಾಡಿಕೊಂಡು 1 ಮಂತ್ ಆಗ್ತಿರ ಮಾಮೂಲಿ ಅದೇ ಪ್ರಾಬ್ಲಮ್ಮು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಇದನ್ನು ಮಾಡಬಾರ್ದು. ಡಾಕ್ಟರ್ ಹತ್ರ ಹೋಗ್ದೇ ಈ ಥರ ಯಾವ ಥರ ಬಗೆಹರಿಸ್ಕೊಬೋದು ನಾವು ಮನೆಯಲ್ಲೇ ಅಂತ ಹೇಳೋದಾದರೆ, ನಮ್ಮದು ಡೈಲಿ ರೂಟೀನ್ ಅಂದರೆ ನಮ್ಮದು ವಾಕಿಂಗ್ ಮಾಡ್ತಾ ಇರಬೇಕು ಡೈಲಿ. ನಮ್ಮದು ಹೆಲ್ತಿ ಫುಡ್ಡು ಅಂದರೆ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರಬೇಕು. ಅಂದರೆ ಯಾವಾಗಲೂ ಕುತ್ಕೊಂಡಿದ್ದು ಜಸ್ಟ್ ಮನೆ ಕೆಲಸ ಮಾತ್ರ ಮಾಡಿ ಆಗುತ್ತೆ ನಮಗೆ ಪೀರಿಯಡ್ಸ್ ಕರೆಕ್ಟಾಗಿ ಬರುತ್ತೆ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್. ಡೈಲಿ 1 ಅವರ್, ಬೆಳಗ್ಗೆ 1 ಅವರು, ಸಾಯಂಕಾಲ 1 ಅವರು ವಾಕ್ ಮಾಡ್ತಾ ಇರಬೇಕು. ಸೊ ಅಂದರೆ ಎಕ್ಸಸೈಸ್ ಮಾಡೋದಾಗಲಿ ಈ ಥರ ನಮ್ಮನ್ನು ನಾವು ರೂಢಿಸ್ಕೊಳ್ತಾ ಹೋದರೆ ನಮ್ಮದು ಏನು ಸರ್ಕಲ್ ಇದೆ ಅದು ನಮಗೆ ಕರೆಕ್ಟಾಗಿ ಬರುತ್ತೆ. ಮತ್ತು ನೀವು ಏನಾದರೂ ಹೊರಗಡೆ ಏನಾದರೂ ಅಂದರೆ ಮನೆ ಊಟ ಬಿಟ್ಟು ಬೇರೆ ಏನಾದರೂ ಹೊರಗಡೆ ತಿಂತಾಯಿದ್ದೀರಾ ಅಂದರೆ ಕೂಡ ಎಚ್ಚರ ವಹಿಸ್ಬೇಕಾಗುತ್ತೆ. ಅಂದರೆ ಹೆಚ್ಚು ಮಸಾಲೆ ಇರುವಂತಹ ಐಟಮ್ಸು ಮತ್ತು ಹೆಚ್ಚು ಎಣ್ಣೆ, ಅಂದರೆ ಮನೆಯಲ್ಲಿ ಏನೇ ಬೇಕಿದ್ದರೂ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಏನೂ ಆ ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ಆಯಿಲ್ ಫುಡ್ ಕಂಟ್ರೋಲ್ ಮಾಡಬೇಕಾಗುತ್ತೆ. ಜಾಸ್ತಿ ಅಂದರೆ ಮಸಾಲೆ ಐಟಮ್ಸು ಅದು ಕೂಡ ಜಾಸ್ತಿ ಕಡಿಮೆ ಮಾಡಬೇಕಾಗುತ್ತೆ. ಹೊರಗಡೆ ಫ್ರೈಡ್ ರೈಸು, ನೂಡಲ್ಸು, ಗೋಬಿ ಈ ಥರ ಐಟಮ್ಸ್ ಎಲ್ಲ ತಿಂತಾ ಹೋದರೆ ಏನಾಗುತ್ತೆ, ತಿನ್ಬೋದು, ಬಟ್ ತಿಂದ್ರೂ ಅದು ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನಬೇಕು. ಸೊ ಹಾಗಾಗಿ ಇವು ಕೂಡ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತವೆ ಅಂತಲೇ ಹೇಳ್ಬೋದು. ಮತ್ತು ಲೈಫ್ ಸ್ಟೈಲಲ್ಲಿ ವಾಕ್ ಮಾಡಿ ಚೆನ್ನಾಗಿ, ಅಂದರೆ ಜಾಸ್ತಿ ಇವಾಗ ದಪ್ಪ ಇರೋರಿಗೆ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್, ದಪ್ಪ ಇರೋರಿಗೆ ಅಂತಲ್ಲ ಸಣ್ಣಕ್ಕಿರೋರ್ಗೂ ಕೂಡ ಈ ಪ್ರಾಬ್ಲಮ್ ಇದೆ. ಸೊ ಅವ್ರಿಗೂ ಕೂಡ ಇಷ್ಟು ಅಂದರೆ ಅವ್ರ ಹೈಟ್ಗೆ ಅವ್ರ ವೆಯ್ಟ್ ಇಷ್ಟಿರಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ಹಾಗಾಗಿ ಅವರು ಕೂಡ ವಾಕ್ ಮಾಡಬೇಕಾಗುತ್ತೆ, ಚೆನ್ನಾಗಿ ಓಡಾಡಬೇಕಾಗುತ್ತೆ. ಈ ಥರ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ಅಂದರೆ ಕರೆಕ್ಟಾಗಿ ಮಂತ್ಲಿ ಪೀರಿಯಡ್ ಕೂಡ ಆಗುತ್ತೆ. ಎಕ್ಸಸೈಸ್ಗಳು ಕೆಲವು ಇವಾಗ ಆನ್ಲೈನಲ್ಲಿ ಆಲ್ಮೋಸ್ಟ್ ಎಲ್ಲ ಎಕ್ಸಸೈಸ್ಗಳು, ಕೆಲವರು ಯೋಗ ಮಾಡ್ತಾರೆ, ಇದರಿಂದ ತುಂಬಾ ಒಳ್ಳೆಯದು. ಡೈಲಿ ಸ್ವಲ್ಪ ಅಂದರೆ ಮನಸ್ಸಿಗೆ ಪ್ರಶಾಂತವಾಗಿ, ಅಂದರೆ ಸ್ವಲ್ಪ ಮನಸ್ಸಿಗೆ ಇದಾಗಬೇಕು ಚೆನ್ನಾಗಿ ಅನ್ನೋದಾದರೆ ಸ್ವಲ್ಪ ಹೊತ್ತು ಯೋಗ ಮಾಡ್ಬೋದು. ಯೋಗ ಮಾಡಿ ಈ ಥರ ಎಲ್ಲ ಅಂದರೆ ನಮ್ಮ ಬಾಡಿನ ನಾವೇ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಈ ಥರ ಮಾಡ್ಕೊಳ್ತಾ ಹೋದರೆ ಸ್ವಲ್ಪ ಪೀರಿಯಡ್ಸ್ ಅನ್ನೋದು ರೆಗ್ಯುಲರಾಗಿ ಬರುತ್ತೆ. ಎಲ್ಲ ಆಸ್ಪತ್ರೆಯಿಂದನೇ ಆಗಬೇಕು. ಸೊ ಅದರಿಂದನೇ ಆಗೋದು ನಮಗೆ. ಅದೇ ಡಾಕ್ಟರ್ ಹತ್ರ ಹೋದ್ರೇ ನಮಗೆ ಕಾಯಿಲೆ ಅನ್ನೋದು ವಾಸಿ ಆಗೋದು. ಆಗುತ್ತೆ, ಹೋಗಲೇಬೇಕು ಇಲ್ಲ ಅಂತಲ್ಲ, ಬಟ್ ಈ ಥರ ಸಮಸ್ಯೆಗಳನ್ನೆಲ್ಲ ಮನೆಯಲ್ಲೇ ಬಗೆಹರಿಸ್ಕೊಬೋದು. ಇನ್ನೂ ಮದುವೆ ಆಗಿದೆ ಇವಾಗ ತಾನೇ, ಅಂದರೆ ಯಾವುದೇ ಥರ ಇನ್ನೂ ಮಕ್ಕಳಾಗಿಲ್ದವರು, ಸೊ ನಾವು ಯಾವ ಥರ ಮಾಡೋದು ಅಂದರೆ ಹೊರಗಡೆ ಓಡಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ವಾಕ್ ಮಾಡೋದು ಅಂದರೆ ಈಗಿನ ಕಾಲದಲ್ಲಿ ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಕೂಡ ವಾಕ್ ಮಾಡ್ತಾರೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಅಲ್ಲಿವರೆಗೂ ಓಲ್ಡ್ ಏಜ್ ಪರ್ಸನ್ವರೆಗೂ ವಾಕ್ ಮಾಡ್ತಾರೆ. ಸೊ ಹಾಗಾಗಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಮನೆ ಹತ್ರನೇ ವಾಕ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಆಗೋದೇ ಇಲ್ಲ ಅಂದರೆ ಮನೆ ಹತ್ರನೇ ಸ್ವಲ್ಪ ಸ್ಕಿಪ್ಪಿಂಗ್ ಆಡೋರು ಕೂಡ ಸ್ಕಿಪ್ಪಿಂಗ್ ಆಡ್ಬೋದು. ಅಂದರೆ ಇದು ಯಾವುದೇ ಆಪ್ರೇಷನ್ ಆಗಿರೋರು, ಒಂದು ಮಗು ಆಗಿ ಇನ್ನೊಂದು ಮಗು ಆಗಲಿಕ್ಕೆ ವೆಯ್ಟ್ ಮಾಡ್ತಿರೋರು, ಅಥವಾ ಆಪ್ರೇಷನ್ ಆಗಿ ಕೆಲವೇ ತಿಂಗಳು ಕೆಲವೇ ವರ್ಷ ಆಗಿರೋರು ಕೂಡ ಸ್ಕಿಪ್ಪಿಂಗ್ ಎಲ್ಲ ಆಡ್ಲಿಕ್ಕೆ ಹೋಗ್ಬಾರ್ದು. ಸ್ವಲ್ಪ 3 ವರ್ಷ 4 ವರ್ಷ ಆಗಿದ್ದರೆ ಸ್ಕಿಪ್ಪಿಂಗ್ ಆಡ್ಬೋದು. ನಿಂತಿದ್ದಾಗೆ ಜಿಗಿಯೋ ಅಂಥದ್ದು ಮತ್ತು ನಿಂತಿದ್ದಾಗೆ ರನ್ನಿಂಗ್ ಮಾಡೋ ಅಂಥದ್ದು, ಸ್ವಲ್ಪ ಅಂದರೆ ಬಾಡಿ ಎಲ್ಲ ಟರ್ನ್ ಆಗೋ ರೀತಿ ಎಕ್ಸಸೈಸ್ಗಳು ಮಾಡೋ ಅಂಥದ್ದು. ಸೊಂಟ ಫ್ರೀ ಆಗಬೇಕು ಮೇಯ್ನು. PCOS ಕಂಟ್ರೋಲ್ಗೆ ಬರಬೇಕು ಅಂದರೆ ಸೊಂಟ ಫ್ರೀ ಆಗಬೇಕು. ಆಗಲೇ ಸ್ವಲ್ಪ
ಏನು PCOS ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಏನಿಲ್ಲ ಫ್ರೆಂಡ್ಸ್, ನೀರಿನ ಗುಳ್ಳೆ ಥರ ಇರುತ್ತೆ. ಬಟ್ ಅದನ್ನು ಕರಗಿಸ್ಬೇಕು. ಅಂದರೆ ನಾವು ಏನು ನಮ್ಮದು ಬಾಡಿಗೆ ನಾವು ಎಫೆಕ್ಟಿವ್ ಆಗಿ ನಾವು ವರ್ಕ್ ಮಾಡ್ತೀವಿ, ಅದು ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಆವಾಗ ಅದು ಏನನ್ನೋದು ನೀರಿನ ಗುಳ್ಳೆ ಆಗಿರುತ್ತೆ ಅಷ್ಟೇ. ಗರ್ಭಕೋಶದಲ್ಲಿ ಪೀರಿಯಡ್ಸ್ ಬರೋ ಹತ್ರ ನೀರಿನ ಗುಳ್ಳೆ ಆಗಿರುತ್ತೆ, ಅದು ಕರಗಬೇಕು. ಅಂದರೆ ನಮ್ಮ ಬಾಡಿ ವರ್ಕೌಟ್ ಮಾಡಿದ್ರೆ ಅದು ಆಟೋಮೆಟಿಕ್ ಕರಗುತ್ತೆ. ಇದಕ್ಕೆಲ್ಲ ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ. ಸೊ ಎಲ್ಲರೂ ಕೂಡ ಈ ಥರ ಮಾಡಿ ನಾನು ಹೇಳ್ದಂಗೆ. ನೀವು ಕೂಡ ಬೇರೆ ಏನಾದರೂ ತಿಳ್ಕೊಂಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.